ಉಗ್ರರ ದಾಳಿ ಆದ ಮೇಲೆ ಕನ್ನಡಿಗರನ್ನ ಕರ್ನಾಟಕಕ್ಕೆ ಕರೆದುಕೊಂಡು ಬಂದಂತಹ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಕರ್ಕೊಂಡು ಬಂದರು ಸಂತೋಷ್ ಲಾಡ್ ಅವರು. ಇದೇ ಸಂದರ್ಭದಲ್ಲಿ ಅವರನ್ನು ಮಾತನಾಡಿಸಿದಾಗ ಸಿಡಿದೆದ್ದಿದ್ದಾರೆ ಉಗ್ರರ ದಾಳಿ ವಿರುದ್ಧವಾಗಿ. ಇದರ ಜೊತೆಗೇನೆ ಯಾರು ಕೂಡ ಕೇಂದ್ರದ ಗೃಹ ಮಂತ್ರಿಯನ್ನು ರಾಜೀನಾಮೆ ಕೇಳ್ತಾ ಇಲ್ವಲ್ಲ ಯಾಕೆ, ಒಬ್ಬ ಸೆಕ್ಯೂರಿಟಿನಲ್ಲಿ ಇರಲಿಲ್ವಲ್ಲ ಯಾಕೆ, ಒಬ್ಬ ಸೆಕ್ಯೂರಿಟಿ ಬೇಡವಾ ಅಲ್ಲಿ, ವೈಫಲ್ಯ ಮುಚ್ಚೋಕೆ ಈಗ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸಂತೋಷ್ ಲಾಡ್ ಮಾತಾಡ್ತಾ ಇದ್ದಾರೆ. ಪುಲ್ವಾಮಾ ದಾಳಿ ಕೇಸ್ ಏನಾಯ್ತರಪ್ಪ, ಯಾರಾದರೂ ಚರ್ಚೆ ಮಾಡಬೇಕಲ್ವಾ, ಏನಾದರೂ ಅರೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಚಾರ್ಜ್ ಶೀಟ್ ಏನಾಯಿತು, ಏನಾದರೂ ಗಲ್ಲಿಗೇರಿಸಿದ್ರಾ, ಸೈನಿಕರು ಸತ್ರಲ್ಲ, ಯಾಕಪ್ಪ ಯಾರು ಮಾತಾಡ್ತಾ ಇಲ್ಲ ಈಗ ಅದ್ರ ಬಗ್ಗೆ? 20 ರಾಜ್ಯಗಳಲ್ಲಿ ನೀವೇ CM ಅಲ್ವಾ BJPಯವರು, ನೀವೇ PM ಅಲ್ವಾ, ಅಲ್ಲಿ ಹೇಗಪ್ಪ ಬಂದೂಕು ಬಂತು, ಅವ್ರು ಹೇಗೆ ಬಂದರು, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸಂತೋಷ್ ಲಾಡ್ ಅವರ ವಾಗ್ದಾಳಿ ಪರಿಯಿತು. ಗೌರ್ಮೆಂಟಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗಿದೆ, ಅಟ್ಯಾಕ್ಗಳಾಗಿದ್ದಾವೆ. ಆದರೆ ಈ ಡಿಬೇಟ್ ಯಾವ ರೀತಿ ಹೋಯಿತು, ಈ ಎಲ್ಲಿಗೆ ಬಂದು ಮಾತನಾಡ್ತಾ ಇದ್ದೀವಿ? ಯಾರು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಒಬ್ಬರು ಹೋಮ್ ಮಿನಿಸ್ಟರ್ಗೆ ರಿಸರ್ವೇಷನ್ ಕೇಳ್ತಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೇಳ್ತಾ ಇದ್ದಾರೆ. ಈಗ ಮೊದಲನೇ ಪ್ರಶ್ನೆ ಅದೇ ಕೇಳ್ತಕ್ಕಂಥದ್ದು. ಭಾಳಷ್ಟು ಜನ, ನಾನಲ್ಲಿದ್ದೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಹೇಬ್ರು ಬಂದಾಗ ಹೆಣ್ಣುಮಗಳು ಅದನ್ನೇ ಕೇಳಿದ್ರು. 2,000 ಜನ ನಾವು ಇಲ್ಲಿದ್ದೀವಿ, ಒಬ್ಬ ವಾಚ್ಮೆನ್ ಕೂಡ ಇಲ್ಲ ಯಾಕೆ? ಹೋಮ್ ಮಿನಿಸ್ಟ್ರಿಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ವಾಚ್ಮೆನ್ ಕೂಡ ಇಲ್ಲ ಯಾಕೆ? ಒಬ್ಬ ಮಿಲಿಟ್ರಿ ಮನುಷ್ಯನೂ ಅಲ್ಲಿಲ್ಲ, ಒಬ್ಬ ಆರ್ಮಿ ಮನುಷ್ಯ ಇಲ್ಲ, ಏನು ರೀಸನ್ ಏನು?